ವೆಲ್ಕಮ್ ಬ್ಯಾಕ್ ಟು ಸಿರಿಚರಿ ಚಾನಲ್. ಹಾಯ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾನು ಇವತ್ತು ನಾಗರ ಪಂಚಮಿ ಅಂದರೆ ಆಗಸ್ಟ್ 17ನೇ ತಾರೀಕು ನಾಗರ ಪಂಚಮಿ ಇದೆ. ಅದ್ರ ಬಗ್ಗೆ ಯಾವ ರೀತಿ ಪೂಜೆ ಮಾಡೋದು, ಯಾವ ರೀತಿ ಆಚರಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾರ್ಯಾರು ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ ಅವರಿಗೆಲ್ಲ ಗೊತ್ತಿರುತ್ತೆ. ಯಾರಿಗಾರು ಗೊತ್ತಿಲ್ಲದೋದ್ರೆ ಈ ವಿಚಾರವನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ, ತಿಳಿದುಕೊಳ್ಳಿ. ನಾಗರ ಪಂಚಮಿ 17 ಆಗಸ್ಟ್ 2026. ನಾಗರ ಪಂಚಮಿ ದಿನ ಸೋಮವಾರ 17 ಆಗಸ್ಟರಂದು ಆಚರಿಸಲಾಗುತ್ತದೆ. ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯೆಂದು ಬರುತ್ತದೆ. ಕರ್ನಾಟಕದ ಪಂಚಾಂಗಗಳಲ್ಲಿ 17 ಆಗಸ್ಟನ್ನೇ ನಾಗರ ಪಂಚಮಿ ಎಂದು ಸೂಚಿಸಲಾಗಿದೆ. ಈಗ ನಾಗರ ಪಂಚಮಿ ಏಕೆ ಆಚರಿಸುತ್ತಾರೆ? ನಾಗರ ಪಂಚಮಿ ದಿನ ನಾಗದೇವತೆಗಳನ್ನು ಪೂಜಿಸಿ ಗೌರವಿಸುವ ಸಂಪ್ರದಾಯವಿದೆ. ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ನಾಗನನ್ನು ಪ್ರಕೃತಿ, ನೀರು ಮತ್ತು ಭೂಮಿಯೊಂದಿಗೆ ಸಂಬಂಧಿಸಿದ ದೈವಿಕ ಶಕ್ತಿಗಳಾಗಿ ಕಾಣಲಾಗುತ್ತದೆ. ಮಳೆಗಾಲದಲ್ಲಿ ಅಂದರೆ ಶ್ರಾವಣದಲ್ಲಿ ನಾಗದೇವತೆಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಕುಟುಂಬದ ಕ್ಷೇಮ, ಸಮೃದ್ಧಿ ಮತ್ತು ನಾಗದೇವರ ಆಶೀರ್ವಾದವನ್ನು ಕೋರುತ್ತದೆ. ತಿಥಿ ಮಾಹಿತಿ ಅಂದರೆ ಯಾವುದು ಡೇಟು, ಟೈಮಿಂಗ್ಸು. ಪಂಚಮಿ ತಿಥಿ ಆಗಸ್ಟ್ 16 ಸಂಜೆ ಸುಮಾರು 4:52ಕ್ಕೆ ಆರಂಭವಾಗಿ 17 ಆಗಸ್ಟ್ ಸಂಜೆ 5ಕ್ಕೆ ಮುಕ್ತಾಯವಾಗುತ್ತದೆ ಎಂದು ಬೆಂಗಳೂರು ಪಂಚಾಂಗದಲ್ಲಿ ನೀಡಲಾಗಿದೆ. ಸ್ಥಳಾನುಸಾರ ಪೂಜೆಯ ಸಮಯ ಸ್ವಲ್ಪ ಬದಲಾಗಬಹುದು. ಆ ದಿನ ಮಾಡಬಹುದಾದವುಗಳು: ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಚಿಯಾಗಿ ಪೂಜೆ ಮಾಡುವುದು. ನಾಗದೇವರ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಸಲ್ಲಿಸುವುದು. ನಾಗದೇವರ ಮೂರ್ತಿಗೆ ಅರಿಶಿನ, ಕುಂಕುಮ ಮತ್ತು ಹೂಗಳನ್ನು ಅರ್ಪಿಸುವುದು. ನಾಗದೇವರಿಗೆ ನೈವೇದ್ಯ ಅರ್ಪಿಸಿ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುವುದು. ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಶಿವನನ್ನು ಪೂಜಿಸುವುದು. ಸಾಧ್ಯವಾದರೆ ಸಾತ್ವಿಕ ಆಹಾರ ಸೇವಿಸಿ ಭಕ್ತಿ ಮತ್ತು ಶಾಂತಿಯಿಂದ ದಿನ ಕಳೆಯುವುದು. ಹಾವುಗಳಿಗೆ ತೊಂದರೆ ಕೊಡದೆ ಅವುಗಳನ್ನು ಗೌರವಿಸಿ ಸುರಕ್ಷಿತ ಅಂತರ ಕಾಯ್ದುಕೊಳ್ಳುವುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಧನ್ಯವಾದಗಳು.